ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಕಾಡು ಮಾವಿನ ಹಣ್ಣನ್ನು ಬಳಸಿ ಚಂಡುರುಳಿ ಅಥವಾ ಚಂದ್ರಪುಳಿ ಅನ್ನೋ ಒಂದು ರಸಂನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಗ್ಯಾಸ್ನ ಉಪಯೋಗ ಮಾಡೋದಿಲ್ಲ. ಹಾಗೂ ಇದರಲ್ಲಿ ಬಳಕೆ ಆಗುವಂಥದ್ದು ಕಾಡು ಮಾವಿನ ಹಣ್ಣು. ಇದು ಮ್ಯಾಂಗ್ಳೂರು ಕೋಸ್ಟಲ್ ಏರಿಯಾಗಳಲ್ಲಿ ಸಿಗುವಂತಹ ಒಂದು ವಿಧವಾದ ಮಾವಿನ ಹಣ್ಣು. ತುಂಬಾ ಜ್ಯೂಸಿಯಾಗಿರುತ್ತೆ. ಹಾಗೂ ಇದರಲ್ಲಿ ಪಲ್ಪ್ ಸ್ವಲ್ಪ ಕಮ್ಮಿ, ಬಟ್ ಇದರ ಟೇಸ್ಟ್ ಸಿಹಿ ಹಾಗೂ ಹುಳಿ ಮಿಶ್ರಿತ ಟೇಸ್ಟ್ ಇರೋದ್ರಿಂದ ಒಂದು ಪರಿಮಳ ಕೂಡ ಇದಕ್ಕೆ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದರ ಸಿಪ್ಪೆನ ಈ ರೀತಿ ನೀವು ತೆಕ್ಕೊಳ್ಬೇಕಾಗತ್ತೆ. ಸಿಟಿಗಳಲ್ಲಿ ಇದರ ಅವೈಲಬಿಲಿಟಿ ಕಮ್ಮಿ ಇರೋದ್ರಿಂದ ನಿಮಗೆ ಮ್ಯಾಂಗ್ಳೂರ್ ಸ್ಟೋರ್ಗಳಲ್ಲಿ ಕೂಡ ಸಿಗುತ್ತೆ. ಬಟ್ ಇದು ಸಿಗಲಿಲ್ಲ ಅಂತಂದರೆ ನೀವು ಶುಗರ್ ಬೇಬಿ ಅಥವಾ ಸಕ್ಕರೆ ಕುಟ್ಟಿ ಅಂತ ಒಂದು ವೆರೈಟಿ ಇದೆಯಲ್ಲ, ಅದನ್ನು ಕೂಡ ನೀವು ಬಳಸ್ಬೋದು. ಸಿಪ್ಪೆನ ಬಿಸಾಡೋಗಿಲ್ಲ. ಸಿಪ್ಪೆನ ನೋಡಿ ಈ ರೀತಿ ತೆಗೆದಿಟ್ಕೊಂಡು ಇದನ್ನು ಒಂದು ಬೌಲಿಗೆ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕೈಯಲ್ಲೇ ಕಿವುಚ್ಕೊಂಡ್ರೆ ಸಿಪ್ಪೆಲಿರುವಂತಹ ಏನು ಜ್ಯೂಸ್ ಏನಿರುತ್ತೆ, ಪಲ್ಪ್ ಏನಿರುತ್ತೆ, ಅದು ಕೂಡ ಬಿಡತ್ತೆ. ಅದನ್ನು ನೀವು ಈ ಸಾರಿಗೆ ಬಳಕೆ ಮಾಡ್ಬೋದು. ಇನ್ನು ಕಾಡು ಮಾವಿನ ಹಣ್ಣಿನ ಬಳಸಿ ಸಾಸಿವೆ ಮಾಡೋದು ಹೇಗೆ ಅಂತ ನನ್ನ ಹಳೆ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ನೋಡಿ, ಈ ರೀತಿ ರಸ ಏನಿದೆ ಅದನ್ನು ನಾನು ಈ ಸಾರಿಗೆ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಖಾರಕ್ಕೆ ನಾನಿಲ್ಲಿ ಗಾಂಧಾರಿ ಮೆಣಸನ್ನ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಹಸಿಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ಬೋದು. ಇಂಗ್ಲೀಷಲ್ಲಿ ಇದಕ್ಕೆ ಬರ್ಡ್ ಐ ಚಿಲ್ಲಿ ಅಂತ ಕರೀತಾರೆ. ತುಂಬ ಖಾರವಾಗಿರುತ್ತೆ. ಹಾಗೆ ಇದರದ್ದೇ ಒಂದು ಫ್ಲೇವರ್ ಕೂಡ ಇರುತ್ತೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಇದನ್ನು ಸೇರಿಸ್ಕೊಳ್ಬೋದು. ಹಾಗೂ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿಗೆ ಅನುಗುಣವಾಗಿ ಬೆಲ್ಲ. ತುಂಬ ಸ್ವೀಟಾಗಿದ್ದರೆ ಮಾವಿನ ಹಣ್ಣು ಬೆಲ್ಲನ ನೀವು ಕಮ್ಮಿ ಮಾಡ್ಕೊಳ್ಬೋದು. ಹುಳಿಯಾಗಿದ್ದರೆ ನೀವು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕಾಗತ್ತೆ. ಹುಳಿ, ಸಿಹಿ, ಖಾರ ಎಲ್ಲ ಮಿಕ್ಸ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಈ ರೀತಿ ನೀವು ಕೈಯಲ್ಲೇ ಕುಯ್ಚ್ಕೊಳ್ಬೇಕು. ನೋಡಿ, ಈ ರೀತಿ ಇದನ್ನು ಹೀಗೆ ಸರ್ವ್ ಮಾಡ್ಬೋದು ಅಥವಾ ಒಗ್ಗರಣೆ ಕೂಡ ನೀವು ಕೊಟ್ಕೊಳ್ಬೋದು. 2 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ, ಸ್ವಲ್ಪ ಸಾಸಿವೆ ಚಿಟಪಿಟ ಅನ್ಬೇಕಾದ್ರೆ ಒಣಮೆಣಸು ಹಾಗೂ ಕರಿಬೇವಿನ ಸೊಪ್ಪು ಹಾಕಿ ಇದಕ್ಕೆ ಒಂದು ಘಮ ಘಮ ಅಂತ ಒಗ್ಗರಣೆ ಕೊಟ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವಾಗ ನಿಮಗೆ ಬಾಯಿ ರುಚಿ ಇಲ್ಲ, ಏನು ಬೇಡ ನನಗಿವತ್ತು ಊಟ ಅಂತ ಅನ್ನಿಸ್ತಾ ಇದ್ದರೆ ಈ ರೀತಿ ಒಂದು ಮಾವಿನ ಹಣ್ಣಿನ ರಸಂ ಮಾಡಿ ಊಟ ಮಾಡಿ. ಯಾವಾಗಲೂ ನೀವು ಊಟ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತೀರಾ, ಅದಂತೂ ಖಂಡಿತ. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಇದನ್ನು ಮಾಡ್ತಾರೆ. ತುಳುನಾಡಲ್ಲಿ ಇದನ್ನು ಕುಕ್ಕು ಉಪ್ಪು ಮುಂಚಿ ಅಂತ ಕೂಡ ಕರೀತಾರೆ. ಚಂಡ್ರುಳಿ ಅಥವಾ ಚಂದ್ರಪುಳಿ ಅಂತ ಕೂಡ ಕರೀತಾರೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.